ಈ ಒಂದು ಐಸ್ ಟ್ರೇ ನಿಮ್ಮ ಮನೆಯಲ್ಲಿದ್ದರೆ ನೀವು ಈಸಿಯಾಗಿ ಐಸ್ ಕ್ಯೂಬನ್ನು ತಯಾರು ಮಾಡ್ಬೋದು, ಎಲ್ಲದಕ್ಕೂ ಯೂಸ್ ಮಾಡ್ಬೋದು. ಸೊ ನಾನೊಂದು ಐಸ್ ಟ್ರೇನ ಆರ್ಡರ್ ಮಾಡಿದ್ದೆ ಫ್ಲಿಪ್ಕಾರ್ಟಿಂದ. ಇವತ್ತು ಇದು ಡೆಲಿವರ್ ಆಗಿದೆ. ಆಮೇಲೆ ನಾನು ಇವಾಗ ಅನ್ಬಾಕ್ಸಿಂಗ್ ಮಾಡ್ತಿದ್ದೀನಿ, ಯಾವ ಥರ ಬಂದಿದೆ ಅಂತ ಚೆಕ್ ಮಾಡೋಣ. ಸೊ ನೀವು ಇವಾಗ ನೋಡ್ಬೋದು ವಿಡಿಯೋದಲ್ಲಿ, ಸ್ಕಿಪ್ ಮಾಡಿಬಿಡಿ, ಕಂಟಿನ್ಯೂ ನೋಡಿ, ತುಂಬ ಹೆಲ್ಪ್ ಆಗುತ್ತೆ. 3 ಕಲರಲ್ಲಿ ಬಂದಿದೆ, ಒಂದು ಬ್ಲೂ ಕಲರಲ್ಲಿ, ಇನ್ನೊಂದು ರೆಡ್ ಕಲರಲ್ಲಿ, ಆಮೇಲೆ ಒಂದು ಗ್ರೀನ್ ಕಲರಲ್ಲಿ ಬಂದಿತ್ತು. ಸೊ ಇದರ ಬೆಲೆ ಓನ್ಲಿ 211 ರುಪೀಸ್ ಅಷ್ಟೇ. ಸೊ 211 ರುಪೀಸ್ ನೀವು ಫ್ಲಿಪ್ಕಾರ್ಟಿಂದ ಇದನ್ನು ಆರ್ಡ್ರ್ ಮಾಡಿದರೆ, ಸೊ ಮನೆಯಲ್ಲಿ ನೀವು ಐಸ್ ಕ್ಯೂಬನ್ನು ತಯಾರು ಮಾಡ್ಬೋದು. ಮನೆಯಲ್ಲಿ ಯೂಸ್ ಮಾಡೋಕ್ಕಿರ್ಬೋದು ಅಥವಾ ಅದರ್ ಪರ್ಪಸ್ಗೆ ನೀವು ಐಸ್ ಟ್ರೇಯಲ್ಲಿ ಐಸ್ ಕ್ಯೂಬನ್ನು ಈಸಿಯಾಗಿ ರೆಡಿ ಮಾಡಿಬಿಟ್ಟು ಯೂಸ್ ಮಾಡ್ಬೋದು. ಸೊ ಇದು 3 ಕಲರಲ್ಲಿ ಬಂದು ತುಂಬ ಕ್ಯೂಟಾಗಿದೆ ನೋಡೋಕ್ಕೆ. ಆ್ಯಕ್ಚುಲಿ ಇದು ಪ್ಲಾಸ್ಟಿಕ್ ಅಲ್ಲ, ಇದು ಫೈಬರ್ ರಬ್ಬರ್ ಟೈಪ್ ಇದೆ. ಸೊ ನೀವು ಇದನ್ನು ಬೆಂಡ್ ಮಾಡಿದ್ರು ಏನಾಗಲ್ಲ. ಇದು ಐಸ್ ನೀವು ರಿಮೂವ್ ಮಾಡುವಾಗ ಏನೂ ಡ್ಯಾಮೇಜ್ ಆಗೋಲ್ಲ, ಏನೂ ಕ್ರ್ಯಾಕ್ ಆಗೋಲ್ಲ, ಎಲ್ಲೂ ಹೊಡೆದೋಗಲ್ಲ. ಸೊ ಪ್ಲಾಸ್ಟಿಕ್ ಅಲ್ಲ. ಸೊ ನೀರು ಹಾಕ್ಬಿಟ್ಟು ನಾನು ಫ್ರಿಜ್ ಒಳಗೆ ಇಟ್ಟಿದ್ದೀನಿ. ಆಮೇಲೆ ಒಂದು 2-3 ಅವರ್ಸ್ ಬಿಟ್ಟು ನೋಡ್ತೀನಿ ಯಾವ ಥರ ಐಸ್ ಕ್ಯೂಬ್ ಬಂದಿದೆ ಅಂತ. ಸೊ ಮುಂದಕ್ಕೆ ನಿಮಗೆ ವೀಡಿಯೋದಲ್ಲಿ ತೋರಿಸ್ತೀನಿ ಐಸ್ ಕ್ಯೂಬ್ ಯಾವ ಥರ ಬರುತ್ತೆ ಅಂತ. ವೆಯ್ಟ್ ಮಾಡಿ, ಸ್ಕಿಪ್ ಮಾಡ್ಕೋಬೇಡಿ. ಆವಾಗಲೇ ಇಟ್ಟಿದ್ನಲ್ಲ, ಸೊ ಈ ಥರ ಬಂದಿದೆ ಐಸ್ ಟ್ರೇ. ಗಟ್ಟಿಯಾಗಿದೆ. ಚೆಕ್ ಮಾಡುವ ಯಾವ ಥರ ಬಂದಿದೆ ಅಂತ. ಸೊ ಇಲ್ಲಿ ತಂದು ಇಟ್ಟಿದ್ದೀನಿ. ನೀವು ನೋಡ್ಬೋದು ಈ ಥರ ಬಂದಿದೆ ಐಸ್. ಅಂದರೆ ಕೆಲವು ಕಡೆ ನಾನು ನೀರು ಹಾಕಿಲ್ಲ, ಸ್ವಲ್ಪ ಚೆಲ್ಲೋಗಿದೆ. ಸೊ ಎಲ್ಲೆಲ್ಲ ನೀರು ಫುಲ್ ಆಗಿದೆಯೋ ಸೊ ಅಲ್ಲಿ ಐಸ್ ತುಂಬಾ ಗಟ್ಟಿಯಾಗಿದೆ. ನೋಡಿ ಈ ಥರ ಬರುತ್ತೆ, ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಬಟ್ ಚೆಕ್ ಮಾಡುವ. ನಾನು ಇದೊಂದು ತೊಗೊತಿದ್ದೀನಿ, ಇದಕ್ಕೆ ನಾನು ಹಾಕ್ತಾಯಿದ್ದೀನಿ. ನೋಡಿ ಜಸ್ಟ್ ಈ ಥರ ಮಾಡಿದ್ದಾಯಿತು. ಇದು ಪ್ಲಾಸ್ಟಿಕ್ ಅಲ್ಲ, ಇದು ರಬ್ಬರ್ ಥರ ಇದೆ. ಸೊ ಈ ಥರ ಮಾಡಿಬಿಟ್ರೆ ಅದಾಗಿ ಬೀಳುತ್ತೆ. ಸೊ ಹೇಳ್ಬೋದು ನೋಡಿ. ಎಲ್ಲ ತೊಗೊಂಡಿಲ್ಲ, ಬಟ್ ಒಂದ್ರದ್ದು ಮಾತ್ರ ತೊಗೋತಿದ್ದೀನಿ. ಈ ಥರ ಬರುತ್ತೆ, ಎಷ್ಟು ಚೆನ್ನಾಗಿದೆ ನೋಡಿ. ಸೊ ಇಷ್ಟು ದೊಡ್ಡ ಕ್ಯೂಬ್ಸ್ ಬರುತ್ತೆ. ಇದು ಆರಾಮಾಗಿ ಜ್ಯೂಸಿಗೆ ಆಗಿರ್ಬೋದು ಅಥವಾ ಯಾವುದೇ ಒಂದು ಡ್ರಿಂಕ್ಸಿಗೆ ನೀವು ಆಡ್ ಮಾಡಿಬಿಟ್ಟಿದ್ನ ನಿಮ್ಮ ಡ್ರಿಂಕನ್ನು ಎಂಜಾಯ್ ಮಾಡ್ಬೋದು ಅಂತ ನನ್ನ ಅನಿಸಿಕೆ. ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಸೊ ನೀವು ಟ್ರೈ ಮಾಡಿ. ಸೊ ಇದು ಫ್ಲಿಪ್ಕಾರ್ಟಲ್ಲಿ ಬರುತ್ತೆ, ಕೇವಲ 211 ರೂಪಾಯಿ 3 ಟ್ರೇ ಬರುತ್ತೆ ಟೋಟಲ್. ಸೊ ಇದನ್ನ ನಾನು ಹಾಕಿಲ್ಲ, ಬಟ್ ನನಗೆ ನೆಸೆಸಿಟಿ. ಆ್ಯಕ್ಚುಲಿ ಫ್ರಿಜ್ಜಲ್ಲಿ ಒಂದು ಬರುತ್ತೆ ಟ್ರೇ, ಅದಕ್ಕಿಂತ ತುಂಬ ಸೈಜ್ ಇದೆಲ್ಲ, ತುಂಬ ದೊಡ್ಡದಿದೆ ಇದು. ನೋಡಿ ಸೈಜ್ ತುಂಬಾ ದೊಡ್ಡದಿದೆ ನೋಡಿ. ಸೂಪರ್. ಎಲ್ಲ ಹಾಕ್ತಾಯಿದ್ದೀನಿ, ಯಾಕಂದ್ರೆ ನಂಗೆ ಬರ್ತಿಲ್ಲ ಇಡೋಕ್ಕೆ. ಸೊ ಒಂದು ನೋಡ್ತಿರೋ. ಸೊ ಈ ಥರ ಮಾಡಿದರೆ ಜಸ್ಟ್ ಒತ್ತಿದ್ರೆ ಸಾಕು. ಜಸ್ಟ್ ಇಲ್ಲಿ ಪ್ರೆಸ್ ಮಾಡಿದರೆ ಐಸ್ ಅದಾಗಿ ಹೊರಗೆ ಬರುತ್ತೆ. ಅಷ್ಟೇನು ಡಿಫಿಕಲ್ಟ್ ಕೂಡ ಇಲ್ಲ. ಜಸ್ಟ್ ಐಸ್ ತುಂಬಾ ಈಸಿಯಾಗಿ ರಿಮೂವ್ ಮಾಡ್ಬೋದು, ತುಂಬಾ ಅಂದರೆ ತುಂಬ ಈಸಿಯಾಗಿ. ನನಗೆ ತುಂಬ ಇಷ್ಟ ಆಯಿತು ಆ್ಯಕ್ಚುಲಿ ಈ ಪ್ರಾಡಕ್ಟ್. ನೋಡಿ ಎಲ್ಲ ತೊಗೊಂಡಿದ್ದೀನಿ, ಎಲ್ಲ ಕ್ಲಿಯರ್ ಮಾಡ್ತೀನಿ. ಸೊ ಐಸ್ ನೀವು ನೋಡ್ಬೋದು ಯಾವ ಥರ ಬಂದಿದೆ ಅಂತ ನೋಡಿ. ಸೊ 3 ಟ್ರೇಯಲ್ಲಿ ಒಂದು ಐಸಿಂಗ್ ಬಾಕ್ಸ್ ಏನು ತಪ್ಪಿರೋದ್ರಲ್ಲಿ ಫುಲ್ ಆಗುತ್ತೆ. ನಾನು ನಿಮಗೆ ಡೆಫಿನೆಟಾಗಿ ಸಜೆಷನ್ ಮಾಡ್ತೀನಿ, ನೀವೇನಾದರೂ ಐಸ್ ಕ್ಯೂಬ್ ಮಾಡಬೇಕಾದ್ರೆ ಈ ಟ್ರೇನು ನೀವು ಕಣ್ಣು ಮುಚ್ಕೊಂಡು ಪರ್ಚೇಸ್ ಮಾಡಿ.